Hello everyone, Aradhya's Commerce Classes ಸ್ವಾಗತ. ಸೊ ಆಲ್ರೆಡಿ we discussed about different topics of commerce. ಸೊ ನಾನೇನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅದು ಕೆಸೆಟ್ಗಾಗಿರ್ಬೋದು, ಯು ಜಿ ಸಿ ನೆಟ್ಗಾಗಿರ್ಬೋದು. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಪಿ ಯು ಲೆಕ್ಚರಿಂಗ್, ಕಾಮರ್ಸ್ ಸಬ್ಜೆಕ್ಟಲ್ಲಿ ಪಿ ಯು ಲೆಕ್ಚರಿಂಗ್ ಏನಾದರೂ ಪ್ರಿಪ್ರೇಷನ್ ನಡೆಸ್ತಾ ಇದ್ದರೆ, ಈವನ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ಗೆ ಎಲ್ಲದಕ್ಕೂ ಹೆಲ್ಪ್ಫುಲ್ ಆಗುವಂಥ ಕಂಟೆಂಟನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನನಗೆ. ಸೊ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಅಂತ ಅಂದರೆ ನನಗದೊಂಥರ ಮೋಟಿವೇಶನ್ ಇದ್ದ ಹಾಗೆ. ಸೊ ಇನ್ನೂ ಹೆಚ್ಚು ಕ್ಲಾಸಸ್ನ ಅಪ್ಲೋಡ್ ಮಾಡ್ತಾ ಹೋಗೋಕ್ಕೆ ಮೋಟಿವೇಟ್ ಆಗ್ತಾ ಹೋಗುತ್ತೆ, ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಕೆಸೆಟ್ ಸಿಲೆಬಸ್ ಏನಿದೆ, ಯೂನಿಟ್ 3 ಬಿಸ್ನೆಸ್ ಎಕನಾಮಿಕ್ಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಬಿಸ್ನೆಸ್ ಎಕನಾಮಿಕ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಸೊ ಇನ್ ದಿಸ್ ಯೂನಿಟ್ ಆಲ್ಸೋ ಎಕ್ಸಾಮ್ ಪೇಪರ್, ಕ್ವೆಶನ್ ಪೇಪರ್, ದೇ ಆರ್ ಗೋಯಿಂಗ್ ಟು ಕವರ್ 10 ಕ್ವೆಶನ್ಸ್. ಈಚ್ ಕ್ಯಾರೀಸ್ 2 ಮಾರ್ಕ್ಸ್ ಅಲ್ವಾ. ಸೊ 10 ಕ್ವೆಶನ್ಸ್ ಇರುತ್ತೆ. ಸೊ ಫ್ರಮ್ ದ ಬೇಸಿಕ್ ಲೆವೆಲ್ ಟು ಮೀನ್ಸ್ ಫ್ರಮ್ ದಟ್ ಮೀನಿಂಗ್ ಆಫ್ ದ ಬಿಸ್ನೆಸ್ ಎಕನಾಮಿಕ್ ಟು ಟಿಲ್ ದಟ್ ಅದರ್ ಡಿಫರೆಂಟ್ ಟಾಪಿಕ್ಸ್ ಆ್ಯಂಡ್ ಟರ್ಮ್ಸ್ ಆಫ್ ದ ಬಿಸ್ನೆಸ್ ಎಕನಾಮಿಕ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಕಂಟಿನ್ಯೂಯಸ್ ಆಗಿ ಕೊನೆ ತನಕನೂ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಕೊಳ್ಬೇಕು, ಕ್ಲಾಸಸ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಪೋಸ್ಟ್ ಮಾಡಿ ಅಂತ ಹೇಳ್ತಾ, ಸೊ ಕಮ್ ಟು ದ ಪಾರ್ಟ್ ಆಫ್ ಆ್ಯಕ್ಚುಯಲ್ ಟಾಪಿಕ್. ಸೊ ಬಿಸ್ನೆಸ್ ಎಕನಾಮಿಕ್ಸ್. First one, we can discuss about meaning of business economic, definition of business economic, and also characteristics of business economics in this video. So meaning of business economics. So most commonly economics means understood, correcta? So ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಂತ ಅಂದರೆ ಆರ್ಥಿಕ ವ್ಯವಸ್ಥೆ ಬಗ್ಗೆ ಸ್ಟಡಿ ಮಾಡೋ ಅಂಥದ್ದೇನಿದೆ ಅದನ್ನೇ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಅಂದರೆ ವಾಟ್ ಅಬೌಟ್ ದ ಎಕನಾಮಿಕಲ್ ಕಂಡೀಷನ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಬಿಸ್ನೆಸ್ ಆರ್ಗನೈಸೇಷನ್ದು ಎಕನಾಮಿಕಲ್ ಕಂಡೀಷನ್ ಯಾವ ಥರ ಇದೆ, ಆರ್ಥಿಕ ವ್ಯವಸ್ಥೆ ಯಾವ ಥರ ಇದೆ ಅನ್ನೋದನ್ನ ಸ್ಟಡಿ ಮಾಡೋದನ್ನೇ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಕರಿತೀವಿ. ಬಿಸ್ನೆಸ್ ಎಕನಾಮಿಕ್ ಇಸ್ ದ ಅಪ್ಲಿಕೇಶನ್ ಆಫ್ ಎಕನಾಮಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಮೆಥಡ್ಸ್ ಟು ಸಾಲ್ವ್ ದ ಬಿಸ್ನೆಸ್ ಪ್ರಾಬ್ಲಮ್ಸ್. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಅಂದರೆ ಏನು, ಅದರಲ್ಲಿ ಎಕನಾಮಿಕ್ ಪ್ರಿನ್ಸಿಪಲ್ಸ್ ಏನಾಗಿರುತ್ತೆ ಅಪ್ಲೈ ಆಗ್ತಾ ಇರುತ್ತೆ ಅಂತ. ಸೊ ಎಕನಾಮಿಕ್ ಪ್ರಿನ್ಸಿಪಲ್ ಯಾವ ಥರ ಇರುತ್ತೆ, ಸೊ ಬಿಸ್ನೆಸ್ಸಲ್ಲಿ ಒಂದು ಎಕನಾಮಿ ರನ್ ಮಾಡಬೇಕು ಅಂತ ಅಂದರೆ ಎಕನಾಮಿಕ್ ಕಂಡೀಷನ್ ಆಫ್ ದ ಬಿಸ್ನೆಸ್ ಮಸ್ಟ್ ಬಿ ವೆರಿ ಪ್ರಾಪರ್ ಅಂತ ಅಂದರೆ ವಿ ಶುಡ್ ಫಾಲೋ ಸಮ್ ಆಫ್ ದ ಎಕನಾಮಿಕ್ ಪ್ರಿನ್ಸಿಪಲ್ಸ್ ಅಂತ. ಸೊ ಅದ್ರ ಬಗ್ಗೆ ಏನಾಗಿರುತ್ತೆ ಮೆನ್ಷನ್ ಆಗಿರುತ್ತೆ. ಅದ್ರ ಜೊತೆಗೆ ನಾಟ್ ಓನ್ಲಿ ದ ಎಕನಾಮಿಕ್ ಪ್ರಿನ್ಸಿಪಲ್ಸ್, ಹೌ ಟು ಸಾಲ್ವ್ ದ ಬಿಸ್ನೆಸ್ ಪ್ರಾಬ್ಲಮ್ಸ್ ಅನ್ನೋದು ಕೂಡ ಮೆನ್ಷನ್ ಆಗಿರುತ್ತೆ ಅಂತ. ಸೊ ಒಂದು ಬಿಸ್ನೆಸ್ ಆರ್ಗನೈಸೇಷನ್ದು ಬಿಸ್ನೆಸ್ದು ಎಕನಾಮಿಕಲ್ ಕಂಡೀಷನ್ ಯಾವ ಥರ ಇದೆ ಅಂತ ಅಂದರೆ, ಸೊ ಲೇಟರ್ ವಿ ಕ್ಯಾನ್ ಅನಲೈಸ್ ದಟ್ ಅಲ್ವಾ. ಸೊ ಎಕನಾಮಿಕ್ ಕಂಡೀಷನ್ ಹೈ ಇದೆ ಅಂತ ಅಂದರೆ ದೆರ್ ಇಸ್ ನೋ ಪ್ರಾಬ್ಲಮ್ ಅಂತ. ಇಫ್ ದಟ್ ಎಕನಾಮಿಕ್ ಕಂಡೀಷನ್ ಆಫ್ ದಟ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಕಂಪ್ಲೀಟ್ಲಿ ಡಿಕ್ಲೈನಿಂಗ್ ಆರ್ ಡಿಕ್ರೀಸಿಂಗ್ ಅಂತ ಅಂದರೆ ಏನು ಮಾಡಬೇಕು, ವಿ ಶುಡ್ ಫೈಂಡ್ ದ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್ಸ್ ಅಂತ. ಸೊ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಇದು ಮಾಡಿ ಅದ್ರ ಜೊತೆಗೆ ಏನು ಅಂತ ಅಂದರೆ ಎಫೆಕ್ಟಿವ್ ಮ್ಯಾನೇಜರಿಯಲ್ ಡಿಸಿಷನ್ಸ್. ಸೊ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಯಾವ ಥರ ಡಿಸಿಷನ್ ಬೇಕು, ಡಿಸಿಷನ್ ಮೇಕಿಂಗ್. ಸೊ ಅದೆಲ್ಲದನ್ನು ಪ್ರಾಪರಾಗಿ ಡಿಸೈಡ್ ಮಾಡೋಕ್ಕೆ ಗೈಡ್ ಮಾಡೋದು ಯಾವುದು ಅಂತ ಅಂದರೆ ಬಿಸ್ನೆಸ್ ಎಕನಾಮಿಕ್ಸ್. ಸೊ ಆ್ಯಂಡ್ another one point, it helps business firms in planning, forecasting, pricing, production and profit management. ಸೊ ಒಂದು ಬಿಸ್ನೆಸ್ ಅಂತ ಬಂದಾಗ ಆ ಬಿಸ್ನೆಸ್ಸಲ್ಲಿ ಇದೆಲ್ಲ ಟರ್ಮ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಪ್ಲ್ಯಾನಿಂಗ್ ಆಫ್ ದಟ್ ಅಂತ ಅಂದರೆ ಏನು, ಪ್ಲ್ಯಾನಿಂಗ್ ಟು ಮೇಕ್ ದ ಪ್ರಾಫಿಟ್, ಪ್ಲ್ಯಾನಿಂಗ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್ ಆ್ಯಂಡ್ ಆಲ್ಸೋ ಫೋರ್ಕ್ಯಾಸ್ಟಿಂಗ್ ಅಂತ ಅಂದರೆ ನೆಕ್ಸ್ಟ್ ಏನು ಮಾಡ್ಬೋದು, ಫ್ಯೂಚರಲ್ಲಿ ಯಾವ ಥರ ಡೆವಲಪ್ ಮಾಡ್ಬೋದು ಅನ್ನೋದನ್ನು ಗೈಡ್ ಮಾಡುವಂಥದ್ದು. ಆಮೇಲೆ ಪ್ರೈಸಿಂಗ್ ಸ್ಟ್ರಾಟಜೀಸು, ಯಾವ ಪ್ರಾಡಕ್ಟ್ಗೆ ಯಾವ ಥರ ಪ್ರೈಸಸ್ನ ಫಿಕ್ಸ್ ಮಾಡಿದರೆ ಸೊ ದ್ಯಾಟ್ಸ್ ರೀಸನೇಬಲ್ ಫಾರ್ ದ ಮ್ಯಾನರ್ ಆಫ್ ಕನ್ಸ್ಯೂಮರ್ಸ್ ಅಂತ. ಸೊ ಪ್ರೊಡಕ್ಷನ್ ಸಿಸ್ಟಮ್ ಆ್ಯಂಡ್ ಪ್ರಾಫಿಟ್ ಮ್ಯಾನೇಜ್ಮೆಂಟ್. ಸೊ ಹೌ ಟು ಮೇಂಟೈನ್ ದಟ್ ಪ್ರಾಫಿಟ್ ಸಿಸ್ಟಮ್ ಆ್ಯಂಡ್ ಆಲ್ ವಿತೌಟ್ ಡಿಕ್ರೀಸಿಂಗ್ ದ ಲೆವೆಲ್ ಆಫ್ ಇನ್ಕಮ್. ಸೊ ಅದೆಲ್ಲ ಅದನ್ನು ಪ್ಲ್ಯಾನ್ ಮಾಡೋಕ್ಕೆ ಹೆಲ್ಪ್ ಮಾಡೋದೇನು ಅಂತ ಅಂದರೆ ಬಿಸ್ನೆಸ್ ಎಕನಾಮಿಕ್ಸ್ ಅಂತ. ಸೊ ನೆಕ್ಸ್ಟ್ ಒನ್, ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ದ ಬಿಸ್ನೆಸ್ ಎಕನಾಮಿಕ್ಸ್. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಅಂದರೆ ಯಾವ ಥರ ಅಂತ. ಸೊ ಸಿ ಹಿಯರ್,
ಬಿಸ್ನೆಸ್ ಎಕನಾಮಿಕ್ಸ್ ಸ್ಟಡೀಸ್ ಹೌ ಬಿಸ್ನೆಸ್ ಯೂಸ್ ರಿಸೋರ್ಸಸ್ ಎಫಿಷಿಯೆಂಟ್ಲಿ. ಸೊ ಬಿಸ್ನೆಸ್ ಏನು ರಿಸೋರ್ಸಸ್ ಇದೆ, ಫಿನಾನ್ಷಿಯಲ್ ರಿಸೋರ್ಸಸ್ ಆಗಿರ್ಬೋದು, ಸಮ್ ಅದರ್ ರಿಸೋರ್ಸಸ್ ಇದೆ ಅಲ್ವಾ, ಅದನ್ನು ಯಾವ ಥರದಲ್ಲಿ ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಏನು ಮಾಡುತ್ತೆ ಅಂದರೆ ತಿಳಿಸ್ಕೊಡ್ತಾ ಹೋಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಸೊ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡಿಸಿಷನ್ ಮೇಕಿಂಗ್, ಒಂದು ಬಿಸ್ನೆಸ್ ಅಂತ ಅಂದರೆ ಲಾಟ್ ಆಫ್ ಡಿಫರೆಂಟ್ ಡಿಸಿಷನ್ಸ್, ಟೇಕಿಂಗ್ ಡಿಸಿಷನ್ಸ್ ಆರ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ವಾ, ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಈಗ ನಮ್ಮ ಲೈಫಲ್ಲಾದರೂ ಅಷ್ಟೇ, ನಾವು ಯಾವುದಾದ್ರೂ ಒಂದು ಡಿಸಿಷನ್ ತೊಗೋಬೇಕು ಅಂತ ಅಂದರೆ ಬಿಫೋರ್ ಟೇಕಿಂಗ್ ದ ಡಿಸಿಷನ್ ವಿ ಶುಡ್ ಥಿಂಕ್ ಟ್ವೈಸ್ ಅಂತ ಹೇಳ್ತೀವಿ. ಸೊ ಎಲ್ಲದನ್ನು ಕರೆಕ್ಟಾಗಿ ಜಡ್ಜ್ ಮಾಡಿ ಅನಲೈಸ್ ಮಾಡಿ ಏನು ಮಾಡಬೇಕು, ಡಿಸಿಷನ್ ತೊಗೋಬೇಕು. ಅದಕ್ಕೋಸ್ಕರ ಎಕನಾಮಿಕಲ್ ಬೇಸ್ಡ್ ಡಿಸಿಷನ್ ಏನಿರುತ್ತೆ, ಫಿನಾನ್ಷಿಯಲ್ ಬೇಸ್ಡ್ ಡಿಸಿಷನ್ ಏನಿರುತ್ತೆ, ಅದಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂತ ಅಂದರೆ ದಿಸ್ ಬಿಸ್ನೆಸ್ ಎಕನಾಮಿಕ್ ಅಂತ. ಸೊ ಯಾವ್ಯಾವ್ದ್ರ ಬೇಸಲ್ಲಿ ಡಿಸಿಷನ್ ಮೇಕಿಂಗ್ಗೆ ಇಟ್ ಹೆಲ್ಪ್ಸ್ ಅಂತ ಅಂದರೆ, ಸೊ ಡಿಮ್ಯಾಂಡ್ ಬೇಸ್ಡ್, ಕಾಸ್ಟ್ ಆಫ್ ದ ಪ್ರಾಡಕ್ಟ್, ಪ್ರೈಸಿಂಗ್ ಆಫ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಆಲ್, ಪ್ರಾಫಿಟ್ ಆಫ್ ದ ಕಂಪನಿ. ಸೊ ಇದೆಲ್ಲದ್ರ ಬೇಸಲ್ಲೂ ಕೂಡ ಡಿಸೈಡ್ ಮಾಡೋಕ್ಕೆ ಆರ್ ಟು ಮೇಕ್ ದ ಡಿಸಿಷನ್ business economic is helping us ಅಂತ. So next one, it acts as a bridge between economics and business management. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಅಂದರೆ ಹೇಳಿದೆ, ಬಿಸ್ನೆಸ್ ಎಂಟರ್ಪ್ರೈಸಸ್ ಏನಿರುತ್ತೆ, ಬಿಸ್ನೆಸ್ ಆರ್ಗನೈಸ್ ಏನಿರುತ್ತೆ, ಅದರ ಒಂದು ಎಕನಾಮಿಕ್ ಕಂಡೀಷನ್, ಫಿನಾನ್ಸ್ ಕಂಡೀಷನ್ನ ಜಡ್ಜ್ ಮಾಡೋ ಅಂಥದ್ದು, ಅನಲೈಸ್ ಮಾಡೋ ಅಂಥದ್ದು ಅಂತ ಹೇಳಿದೆ ಅಲ್ವಾ. ಸೊ ಇದು ಇವಾಗ ಯಾವ ಥರ ಬಿಸ್ನೆಸ್ ಎಕನಾಮಿಕ್ ಯಾವ ಥರ ಆ್ಯಕ್ಟ್ ಮಾಡುತ್ತೆ ಅಂತ ಅಂದರೆ, ದಿಸ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಒನ್ ಆಫ್ ದ ಬ್ರಿಡ್ಜ್ ಅಂತ. ಸೊ ಬ್ರಿಡ್ಜ್ ಬಿಟ್ವೀನ್ ವಾಟ್ ಇಟ್ ಹಿಯರ್, ಬ್ರಿಡ್ಜ್ ಬಿಟ್ವೀನ್ ದ ಎಕನಾಮಿಕ್ಸ್ ಆ್ಯಂಡ್ ದ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ಎಕನಾಮಿಕ್ಕು ಮತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಧ್ಯ ಬ್ರಿಡ್ಜ್ ಥರ ವರ್ಕ್ ಮಾಡ್ತಾ ಇರೋದು ಯಾವುದು, ಬಿಸ್ನೆಸ್ ಎಕನಾಮಿಕ್ಸ್. ಸೊ ನೆಕ್ಸ್ಟ್ ಒನ್, ಡೆಫಿನೇಷನ್. ಸೊ ವಿ ಆರ್ ಪ್ರಿಪೇರಿಂಗ್ ಫಾರ್ UGC ನೆಟ್ ಕೆಸೆಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಅಂದರೆ ನಮಗೆ ಸಮ್ ಆಫ್ ದ ಡೆಫಿನೇಷನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಡೆಫಿನೇಷನ್ಸ್ ಗೊತ್ತಿರಬೇಕು, ಶಾರ್ಟ್ ಪಾಯಿಂಟ್ಸ್ ಗೊತ್ತಿರಬೇಕು. ಇಫ್ ವಿ ಆರ್ ಫೇಸಿಂಗ್ ದ ಎಕ್ಸಾಮಿನೇಷನ್ ಅಂತ ಅಂದರೆ ಹೌ ಟು ಅನಲೈಸ್ ದ ಕ್ವೆಶನ್ ಅನ್ನೋದು ಕೂಡ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ. ಸೊ ಫಸ್ಟ್ ಒನ್, ಫ್ಯೂ ಡೆಫಿನೇಷನ್, ಒನ್ ಡೆಫಿನೇಷನ್ ಐ ಮೆನ್ಷನ್ಡ್ ಹಿಯರ್ ಫಾರ್ ಯು. First one, according to Jordan. So what he said anta, business economic is the use of economic analysis in formulating the business policies anta. ಸೊ ಎಕನಾಮಿಕ್ ಅನಾಲಿಸಿಸನ್ನು ಯೂಸ್ ಮಾಡಿಕೊಂಡು ಬಿಸ್ನೆಸ್ ಪಾಲಿಸೀಸ್ನ ಫಾರ್ಮುಲೇಟ್ ಮಾಡೋದನ್ನು ಏನಂತ ಕರಿತೀವಿ, ಬಿಸ್ನೆಸ್ ಎಕನಾಮಿಕ್ಸ್ ಅಂತ. ಸೊ ಎಕನಾಮಿಕ್ ಅನಾಲಿಸಿಸ್ ಇರಬೇಕು, ಫಿನಾನ್ಷಿಯಲ್ ಕಂಡೀಷನ್ನ ಅನಲೈಸ್ ಮಾಡಬೇಕು, ಅದಕ್ಕೆ ಯಾವ ಥರ ಬಿಸ್ನೆಸ್ ಪಾಲಿಸೀಸ್ ಬೇಕೋ ಅದನ್ನು ಏನು ಮಾಡ್ತಾ ಹೋಗಬೇಕು, ಫಾರ್ಮ್ ಮಾಡ್ತಾ ಹೋಗಬೇಕು, ಫ್ರೇಮ್ ಮಾಡ್ತಾ ಹೋಗಬೇಕು ಅಂತ. ದಟ್ಸ್ ವೈ ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಆಲ್ಸೋ ಹಿ ಸೆಡ್ ದಟ್ ಬಿಸ್ನೆಸ್ ಎಕನಾಮಿಕ್ ಈಸ್ ಕಂಬೈನ್ಸ್ ಎಕನಾಮಿಕ್ ಥಿಯರಿ ವಿತ್ ಪ್ರಾಕ್ಟಿಕಲ್ ಬಿಸ್ನೆಸ್ ಪ್ರಾಕ್ಟೀಸಸ್ ಅಂತ. ಸೊ ಈ ಬಿಸ್ನೆಸ್ ಎಕನಾಮಿಕ್ ಅನ್ನೋದು ಥಿಯರಿ ಕೂಡ ಆಗಿದೆ, ಪ್ರಾಕ್ಟಿಕಲ್ ಕೂಡ ಆಗಿದೆ. ಯಾವ ಥರದಲ್ಲಿ, ಸೊ ಎಕನಾಮಿಕ್ ಬೇಸ್ಡಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಫ್ ದ ಫಿನಾನ್ಷಿಯಲ್ ಸಿಸ್ಟಮ್, ದಿಸ್ ಇಸ್ ಕನ್ಸಿಡರಿಂಗ್ ಆಸ್ ಥಿಯರಿ. ಇಫ್ ವಿ ಆರ್ ಗೋಯಿಂಗ್ ಟು ಅಪ್ಲಿಕೇಬಲ್ ಇಟ್ ಫಾರ್ ದ ಬಿಸ್ನೆಸ್ ಅಂತ ಅಂದರೆ ದಿಸ್ ಇಸ್ ಕನ್ಸಿಡರಿಂಗ್ ಇಟ್ ಆಸ್ ದ ಪ್ರಾಕ್ಟಿಕಲ್ ಅಂತ. ಸೊ ದೀಸ್ ಆರ್ ದ ಡೆಫಿನೇಷನ್ ಫಾರ್ ಬಿಸ್ನೆಸ್ ಎಕನಾಮಿಕ್ಸ್. So next one, characteristics of business economics. So characteristics of business economic, what about the nature, feature of the business economics alva. So practical in nature. First one, microeconomics. ಸುಮ್ಮನೆ ಲಿಸ್ಟ್ ಮಾಡ್ಕೊಳ್ತಾ ಹೋಗಿ, in next slides I am going to explain about that. So microeconomic approach, goal oriented, normative science, uses economic theories, helps in decision making and interdisciplinary ಸಬ್ಜೆಕ್ಟ್ಸ್ ಅಂತ. ಸೊ ಇಲ್ಲಿ 7 ಕ್ಯಾರೆಕ್ಟರಿಸ್ಟಿಕ್ಸ್ನ ಏನು ಮಾಡಿದ್ದೀನಿ, ಲಿಸ್ಟ್ ಮಾಡಿದ್ದೀನಿ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಪ್ರಾಕ್ಟಿಕಲ್ ಇನ್ ನೇಚರ್. ಸೊ ಜಸ್ಟ್ ನಾವು ಐ ಎಕ್ಸ್ಪ್ಲೈನ್ಡ್ ಅಲ್ವಾ. ಸೊ ಬಿಸ್ನೆಸ್ ಎಕನಾಮಿಕ್ ಅನ್ನೋದು ಥಿಯರಿ ಆಗೂ ಆ್ಯಕ್ಟ್ ಮಾಡ್ತಾ ಇದೆ ಬಿಸ್ನೆಸ್ ಎಂಟರ್ಪ್ರೈಸ್ಗೆ, ಆ್ಯಂಡ್ ಪ್ರಾಕ್ಟಿಕಲ್ ಬೇಸ್ ಆಲ್ಸೋ ದಿಸ್ ಇಸ್ ಅಪ್ಲಿಕೇಬಲ್ ಅಂತ. ಸೊ ನೋಟ್ ಡೌನ್ ದ್ಯಾಟ್. ಫಸ್ಟ್ ಒನ್, ಬಿಸ್ನೆಸ್ ಎಕನಾಮಿಕ್ ಫೋಕಸ್ ಆನ್ ಸಾಲ್ವಿಂಗ್ ರಿಯಲ್ ಬಿಸ್ನೆಸ್ ಪ್ರಾಬ್ಲಮ್ಸ್. ಸೊ ಬಿಸ್ನೆಸ್ ಎಕನಾಮಿಕ್ ಏನಿದೆ, ಸುಮ್ಮನೆ ಥಿಯರಿ ಬೇಸಲ್ಲಿ ಏನು ಮಾಡ್ತಾ ಹೋಗೋದಿಲ್ಲ, ಇಂಪ್ಯಾಕ್ಟ್ ಆಗ್ತಾ ಹೋಗೋದಿಲ್ಲ. ಸೊ ಪ್ರಾಕ್ಟಿಕಲ್ ಬೇಸಲ್ಲಿ ಏನಾಗುತ್ತೆ, ಇಂಪ್ಯಾಕ್ಟ್
ಆಗ್ತಾ ಹೋಗುತ್ತೆ. ಒಂದು ಬಿಸ್ನೆಸ್ ಅಂತ ಬಂದಾಗ ಎಕನಾಮಿಕ್ ಅಂತ ಅಂದರೆ ಓಕೆ ಫಿನಾನ್ಷಿಯಲ್ ಮ್ಯಾಟರ್ಸ್ ಅಂತ ಹೇಳ್ಬೋದು, ಬಟ್ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಅಂದರೆ ಯಾವುದು? ಸೊ ಬಿಸ್ನೆಸ್ ಎಕನಾಮಿಕಲಿ ಫಿನಾನ್ಷಿಯಲ್ ಸ್ಟೇಟಸ್ ಆಫ್ ದ ಬಿಸ್ನೆಸ್ ಆ್ಯಂಡ್ ಇಟ್ ಮಸ್ಟ್ ಬಿ ಹೆಲ್ಪ್ಫುಲ್ ಟು ಸಾಲ್ವ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ಅಂತ. ಸೊ ರಿಯಲ್ ಆಗಿ ಬಿಸ್ನೆಸ್ ಪ್ರಾಬ್ಲಮ್ಸ್ ಏನಿರುತ್ತೆ, ಪ್ರೈಸಿಂಗ್ ಸ್ಟ್ರಾಟಜೀಸ್ನ ಮೇಕ್ ಮಾಡೋ ಅಂಥದ್ದಾಗಿರ್ಬೋದು, ಪ್ರೊಡಕ್ಷನ್ ಸ್ಟ್ರಾಟಜೀಸ್, ಡೆವಲಪ್ಮೆಂಟ್ ಇನ್ ಪ್ರೊಡಕ್ಷನ್ ಸಿಸ್ಟಮ್, ಸೊ ಅದೆಲ್ಲದಕ್ಕೂ ಕೂಡ ಯಾವ ಥರ ಸೊಲ್ಯೂಷನ್ನ ಕಂಡುಹಿಡಿಬೋದು ಅನ್ನೋದಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ, ಅಸಿಸ್ಟ್ ಮಾಡುತ್ತೆ ಬಿಸ್ನೆಸ್ ಎಕನಾಮಿಕ್. ಈವನ್ ಪ್ರಾಫಿಟ್ ಪ್ಲಾನಿಂಗ್, ಸೊ ಯಾವ ಥರ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿದ್ರೆ, ಸೊ ಯಾವ ಥರ ಮಾರ್ಕೆಟನ್ನು ಚೂಸ್ ಮಾಡಿದರೆ ಸೊ ವಿ ಕ್ಯಾನ್ ಅರ್ನ್ ಮೋರ್ ಪ್ರಾಫಿಟ್ ಅಂತ ಅಲ್ವಾ. ಇವಾಗೆಲ್ಲ ಆನ್ಲೈನ್ ಮಾರ್ಕೆಟಿಂಗ್ ನಡೀತಾ ಇದೆ, ಸೊ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಅದರಲ್ಲಿ ಏನು ಮಾಡ್ಬೋದು ಅಂತ ಅಂದರೆ ಅದರ್ ದನ್ ದಟ್ ಆಫ್ಲೈನ್ ಮಾರ್ಕೆಟ್ಸ್ ಎಟ್ ಪ್ರೆಸೆಂಟೇ ದಿಸ್ ಇಸ್ ರನ್ನಿಂಗ್ ಫಾಸ್ಟ್ಲಿ ಅಂತ. ಸೊ ಆ ಸೆಲೆಕ್ಷನ್ ಆಫ್ ಮಾರ್ಕೆಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಕಿಂಗ್ ಪ್ರಾಫಿಟ್ ಅಂತ ಅಲ್ವಾ. ಸೊ ಅದೆಲ್ಲದನ್ನು ಗೈಡ್ ಮಾಡುವಂಥದ್ದು ಯಾವುದು? ಬಿಸ್ನೆಸ್ ಎಕನಾಮಿಕ್ಸ್. ಸೊ ನೆಕ್ಸ್ಟ್ ಒನ್ ಮೈಕ್ರೋ ಎಕನಾಮಿಕ್ ಅಪ್ರೋಚ್. ಸೊ ಮೈಕ್ರೋ ಎಕನಾಮಿಕ್ ಅಪ್ರೋಚ್ ಅಂತ ಅಂದರೆ ಇಟ್ ಮೇನ್ಲಿ ಸ್ಟಡೀಸ್ ಇಂಡಿವಿಜುವಲ್ ಫರ್ಮ್ಸ್, ಕನ್ಸ್ಯೂಮರ್ಸ್, ಮಾರ್ಕೆಟ್ಸ್, ಇಂಡಸ್ಟ್ರೀಸ್ ಇನ್ಸ್ಟೀಡ್ ಆಫ್ ದ ಓಲ್ ಎಕನಾಮಿ. ಸೊ ಮೈಕ್ರೋ ಅಂತ ಅಂದರೆ ಸಣ್ಣ ಅಂತ ಅರ್ಥ, ಸ್ಮಾಲ್ ಅಂತ ಅರ್ಥ. ಸೊ ಮೈಕ್ರೋ ಎಕನಾಮಿಕಲಿ ಮೋಸ್ಟ್ ಕಾಮನ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಟ್ ಅಲ್ವಾ, ಮೈಕ್ರೋ ಎಕನಾಮಿಕ್, ಮ್ಯಾಕ್ರೋ ಎಕನಾಮಿಕ್ ಅಂತ. ಸೊ ಮೈಕ್ರೋ ಅಂತ ಅಂದರೆ ಸ್ಮಾಲ್ ಯೂನಿಟನ್ನು ಮ್ಯಾನೇಜ್ ಮಾಡುವಂಥದ್ದು ಅಂತ. ಸೊ ಮ್ಯಾನೇಜಿಂಗ್ ದ ಎಕನಾಮಿಕಲ್ ಆ್ಯಕ್ಟಿವಿಟೀಸ್ ಆಫ್ ಸ್ಮಾಲ್ ಯೂನಿಟ್ಸ್ ಅಂತ. ಸೊ ಇಲ್ಲಿ ಇಂಡಿವಿಜುವಲ್ ಬಿಸ್ನೆಸ್ ಫರ್ಮ್ಸ್ ಮತ್ತು ಕನ್ಸ್ಯೂಮರ್ಸ್ ಏನಿರ್ತಾರೆ, ಸೊ ಇಂಡಿವಿಜುವಲ್ ಮಾರ್ಕೆಟ್ಸ್ ಏನಿರುತ್ತೆ, ಸಮ್ ಆಫ್ ದ ಇಂಡಸ್ಟ್ರೀಸ್ ಏನಿರುತ್ತೆ, ಅದೆಲ್ಲ ಅದನ್ನು ಏನು ಮಾಡುತ್ತೆ ಸಪ್ರೇಟಾಗಿ ಸ್ಟಡಿ ಮಾಡುವಂಥದ್ದು ಮೈಕ್ರೋ ಎಕನಾಮಿಕ್ ಅಪ್ರೋಚ್. ಅದರಲ್ಲಿ ಓಲ್ ಎಕನಾಮಿ ಬರೋದಿಲ್ಲ. ಸೊ ಪಾರ್ಟ್ ಆಫ್ ದ ಎಕನಾಮಿ ಏನಾಗಿರುತ್ತೆ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಎಕ್ಸಾಂಪಲ್ ಸ್ಟಡಿಯಿಂಗ್ ದ ಕಸ್ಟಮರ್ ಡಿಮ್ಯಾಂಡ್ ಫಾರ್ ಎ ಸ್ಪೆಸಿಫಿಕ್ ಪ್ರಾಡಕ್ಟ್ ಅಂತ. ಸೊ ದಿಸ್ ಇಸ್ ಒನ್ ಆಫ್ ದ ಸ್ಪೆಸಿಫಿಕ್ ಯೂನಿಟ್, ಕಸ್ಟಮರ್ ಇಸ್ ಒನ್ ಆಫ್ ದ ಯೂನಿಟ್ ಆಫ್ ದ ಎಕನಾಮಿ ಅಲ್ವಾ. ಸೊ ಅವ್ರ ಡಿಮ್ಯಾಂಡ್ ಯಾವ ಥರ ಇದೆ, ಬೇಸ್ಡ್ ಆನ್ ದಟ್ ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಪ್ರಾಡಕ್ಟ್ಸ್ ಅಂತ. ಸೊ ಅದಕ್ಕೋಸ್ಕರ ಇದನ್ನು ಏನಂತ ಕರಿತೀವಿ, ಮೈಕ್ರೋ ಎಕನಾಮಿಕ್ ಅಪ್ರೋಚ್ ಅಂತ ಕರಿತಾ ಇದ್ದೀವಿ. ಸೊ ನೆಕ್ಸ್ಟ್ ಒನ್ ಗೋಲ್ ಓರಿಯೆಂಟೆಡ್. ಸೊ ಗೋಲ್ ಓರಿಯೆಂಟೆಡ್ ಮೀನ್ಸ್ if once we establish the business organization ಅಂತ ಅಂದರೆ with the help of with a part of specific goal we are establishing the organization ಅಲ್ವಾ. ಸೊ ನಮಗೇನಿರುತ್ತೆ ಸಮ್ ಆಫ್ ದ ಏಮ್ಸ್ ಟು ಅಚೀವಿಂಗ್ ದಟ್. ಸೊ ಬಿಸ್ನೆಸ್ ಅಂತ ಅಂದಾಗ ಆಬ್ಜೆಕ್ಟಿವ್ಸ್ ಇರುತ್ತೆ, ಕೆಲವೊಂದು ಆಬ್ಜೆಕ್ಟಿವ್ಸ್ ಇರುತ್ತೆ. ಈಗ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಫುಲ್ಫಿಲ್ ದ ಕನ್ಸ್ಯೂಮರ್ ಡಿಮ್ಯಾಂಡ್ಸ್ ಆ್ಯಂಡ್ ಆಲ್, ಕನ್ಸ್ಯೂಮರ್ ಡಿಸೈರ್ಸ್ ಆ್ಯಂಡ್ ಆಲ್. ಸೊ ಇದೆಲ್ಲ ಅದು ಕೂಡ ಗ್ರೋತ್ ಆಫ್ ದ ಬಿಸ್ನೆಸ್. ಸೊ ಇದೆಲ್ಲದನ್ನು ಕೂಡ ಬಿಸ್ನೆಸ್ ಆಬ್ಜೆಕ್ಟಿವ್ ಆಗಿ ಸೆಟ್ ಮಾಡ್ಕೊಂಡಿರ್ತೀವಿ, ಬಿಸ್ನೆಸ್ ಗೋಲ್ ಆಗಿ ಸೆಟ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ಏನು ಮಾಡಬೇಕು, ಅಚೀವ್ ಮಾಡಬೇಕು. ಸೊ ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು ಯಾವುದು, ಬಿಸ್ನೆಸ್ ಎಕನಾಮಿಕ್ಸ್. ಸೊ ನೆಕ್ಸ್ಟ್ ಒನ್ ನಾರ್ಮೇಟಿವ್ ಸೈನ್ಸ್. ಸೊ ನಾರ್ಮೇಟಿವ್ ಸೈನ್ಸ್, ವಾಟ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದಿಸ್ ಒನ್? ಸಿ it suggests what business should do to improve the performance and efficiency. ಸೊ ಸೈನ್ಸ್ ಅಂತ ಅಂದ್ರೇ ಅಲ್ಲಿ ಬರೋ ಅಂಥದ್ದೇನು ಪರ್ಫಾರ್ಮೆನ್ಸು, ಎಫಿಷಿಯನ್ಸಿ ಆ್ಯಂಡ್ ಪರ್ಫೆಕ್ಟ್ನೆಸ್ ಅಂತ. ಸೊ ಅದನ್ನು ಯಾವುದನ್ನು ಏನು ಮಾಡೋದಿಲ್ಲ, ಪ್ರಿಡಿಕ್ಟ್ ಮಾಡಿ ಮಾಡೋ ಅಂಥದ್ದಾಗಿರಲಿ ಆ ಥರದಲ್ಲಿ ಮಾಡೋದಿಲ್ಲ, ಇವನ್ ಗೆಸ್ ಬೇಸ್ಡ್ ಆ ಥರದಲ್ಲಿ ಮಾಡೋದಿಲ್ಲ. ಅಲ್ಲಿ ಏನಿರಬೇಕು, ಪರ್ಫೆಕ್ಟ್ನೆಸ್ ಮತ್ತು ಎಫಿಷಿಯನ್ಸಿ ಇರುತ್ತೆ ಅಲ್ವಾ. ಸೊ ಈ ಬಿಸ್ನೆಸ್ ಎಕನಾಮಿಕ್ ಕೂಡ ಏನು ಮಾಡುತ್ತೆ ಅಂತ ಅಂದರೆ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಬಿಸ್ನೆಸ್ಸನ್ನು ಗ್ರೋ ಮಾಡ್ಕೊಳ್ಳೋಕ್ಕೆ ಇಲ್ಲ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಯಾವ ಥರ ಸಜೆಷನ್ ಬೇಕು ಅದನ್ನ ಏನು ಮಾಡುತ್ತೆ, ಸಜೆಸ್ಟ್ ಮಾಡ್ತಾ ಹೋಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ ಯೂಸಸ್ ಎಕನಾಮಿಕ್ ಥೇರೀಸ್. ಸೊ ಎಕನಾಮಿಕ್ ಥೇರೀಸ್ ಇದೆ, ಲಾಟ್ ಆಫ್ ಡಿಫ್ರೆಂಟ್ ಎಕನಾಮಿಕ್ ಥೇರೀಸ್ ಇದೆ, ಡಿಮ್ಯಾಂಡ್ ಥೇರೀಸ್ ಆ್ಯಂಡ್ ಆಲ್, ಸೊ ಮಾರ್ಕೆಟ್ ಥೇರೀಸ್ ಆ್ಯಂಡ್ ಆಲ್ ಅಲ್ವಾ. ಸೊ ಅದೆಲ್ಲದು ಏನು ಪ್ರೊಡಕ್ಷನ್ ಬೇಸ್ಡ್ ಥೇರೀಸ್ ಏನಿದೆ ಅದೆಲ್ಲದನ್ನು ಕೂಡ ಏನು ಮಾಡುತ್ತೆ, ಯೂಸ್ ಮಾಡ್ಕೊಳುತ್ತೆ. ಸೇ ಬಿಸ್ನೆಸ್ ಎಕನಾಮಿಕ್ ಅಪ್ಲೈಸ್ ಎಕನಾಮಿಕ್ ಥೇರೀಸ್ ಲೈಕ್ ಡಿಮ್ಯಾಂಡ್ ಅನಾಲಿಸಿಸ್, ಕಾಸ್ಟ್ ಅನಾಲಿಸಿಸ್, ಮಾರ್ಕೆಟ್ ಸ್ಟ್ರಕ್ಚರ್ ಅನಾಲಿಸಿಸ್. ಸೊ ಇದೆಲ್ಲ ಥೇರೀಸನ್ನು ಏನು ಮಾಡುತ್ತೆ, ಅಪ್ಲೈ ಮಾಡಿ ಹೆಲ್ಪ್ಸ್ ಟು ಡೆವಲಪ್ ದ ಬಿಸ್ನೆಸ್ ಅಂತ. ಸೊ ಎಕ್ಸಾಂಪಲ್ ಐ ಮೆನ್ಷನ್ಡ್ ಹಿಯರ್, ಯೂಸಿಂಗ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಬಿಫೋರ್ ಲಾಂಚಿಂಗ್ ನ್ಯೂ ಪ್ರಾಡಕ್ಟ್. ಸೊ ಯಾವುದಾದ್ರೂ ಒಂದು ನ್ಯೂ ಪ್ರಾಡಕ್ಟನ್ನು ಲಾಂಚ್ ಮಾಡುವಾಗ ಡಿಮ್ಯಾಂಡ್ ಯಾವ ಥರ ಇದೆ ಮಾರ್ಕೆಟಲ್ಲಿ, ಕನ್ಸ್ಯೂಮರ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ರೆಸ್ಪಾಂಡ್ ಮಾಡ್ತಾರೆ, ಸೊ ಕನ್ಸ್ಯೂಮರ್ ಒಂದು ಪರ್ಚೇಸಿಂಗ್ ವಿಲ್ ಯಾವ ಥರ ಇದೆ ಅನ್ನೋದನ್ನ ಕರೆಕ್ಟಾಗಿ ಅನಲೈಸ್ ಮಾಡಿ ಏನು ಮಾಡಬೇಕು, ವಿ ಶುಡ್ ಡಿಸೈಡ್ ಆರ್ ವಿ ಮಸ್ಟ್ ರೆಡಿ ಟು ಲಾಂಚ್ ದ ನ್ಯೂ ಪ್ರಾಡಕ್ಟ್ ಅಂತ.
So next one, helps in decision making. Already I explained about that. So decision making business economic is playing very important role anta. Say business economic assists managers in taking effective decisions relating to the production, pricing, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್ ಅಲ್ವಾ. ಸೊ ಅಲ್ಲಿ ಮ್ಯಾನೇಜರ್ಸ್ ಏನಿರ್ತಾರೆ ಆರ್ ದೋಸ್ ಹೂ ಆರ್ ಮ್ಯಾನೇಜಿಂಗ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್, ಅವ್ರಿಗೆ ಡಿಸಿಷನ್ ಎಫೆಕ್ಟಿವ್ ಡಿಸಿಷನ್ ತೊಗೊಳಕ್ಕೆ ಏನು ಮಾಡುತ್ತೆ, ಬಿಸ್ನೆಸ್ ಎಕನಾಮಿಕ್ ಇಸ್ ಹೆಲ್ಪಿಂಗ್ ಅಂತ. ಸೊ ಪ್ರೊಡಕ್ಷನ್ ಬೇಸ್ಡ್ ಡಿಸಿಷನ್, ಪ್ರೈಸಿಂಗ್ ಬೇಸ್ಡ್ ಡಿಸಿಷನ್ ಆ್ಯಂಡ್ ಆಲ್, ಇನ್ವೆಸ್ಟ್ಮೆಂಟ್ ಬೇಸ್ಡ್ ಡಿಸಿಷನ್, ಸೊ ಮಾರ್ಕೆಟಿಂಗ್, ಹೌ ಟು ಮಾರ್ಕೆಟ್ ದ ಪ್ರಾಡಕ್ಟ್, ಸೊ ಇದೆಲ್ಲದಕ್ಕೂ ಕೂಡ ಏನು ಮಾಡುತ್ತೆ ಅಂತ ಅಂದರೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಇಂಟರ್ಡಿಸಿಪ್ಲಿನರಿ ಸಬ್ಜೆಕ್ಟ್. ಸೊ ಇಂಟರ್ಡಿಸಿಪ್ಲಿನರಿ ಸಬ್ಜೆಕ್ಟ್ ಅಂತ ಅಂದರೆ ಬಿಸ್ನೆಸ್ ಎಕನಾಮಿಕ್ ಇಸ್ ನಾಟ್ ದ ಇಂಡಿಪೆಂಡೆಂಟ್ ಸಬ್ಜೆಕ್ಟ್. ಸೊ ಬಿಸ್ನೆಸ್ ಎಕನಾಮಿಕಲ್ಲಿ ಏನೇನು ಕಂಬೈನ್ ಆಗಿದೆ, ಸೊ ದಿಸ್ ಇಸ್ ದ ಎಕನಾಮಿಕ್ಸ್ ವಿತ್ ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಇದರಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟ್ ಆಫ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಇರುತ್ತೆ, ಅಕೌಂಟಿಂಗ್ ಇರುತ್ತೆ, ಪ್ರಿಪೇರಿಂಗ್ ದ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಆಲ್, ಸೊ ಮ್ಯಾನೇಜ್ಮೆಂಟ್ ಇರುತ್ತೆ, ಹೌ ಟು ಮ್ಯಾನೇಜ್ ದ ಬಿಸ್ನೆಸ್. ಸೊ ಇದೆಲ್ಲದ್ರ ಕಾಂಬಿನೇಷನ್ನ ನಾವೇನಂತ ಕರಿತೀವಿ, ಬಿಸ್ನೆಸ್ ಎಕನಾಮಿಕ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಅಲ್ವಾ, ಯಾಕೆ ಯೂಸ್ ಮಾಡ್ತೀವಿ, ಸೇಲ್ಸ್ ಡೇಟಾ, ಮ್ಯಾನುಫ್ಯಾಕ್ಚರಿಂಗ್ ಡೇಟಾ, ಪ್ರೊಡಕ್ಷನ್ ಡೇಟಾ, ಇದೆಲ್ಲದನ್ನು ಮ್ಯಾನೇಜ್ ಮಾಡೋಕ್ಕೋಸ್ಕರ ವಿ ಆರ್ ಯೂಸಿಂಗ್ ದ ಸ್ಟ್ಯಾಟಿಸ್ಟಿಕ್ಸ್. ಸೊ ವಿ ಆರ್ ಪ್ರಿಪೇರಿಂಗ್ ದ ಅಕೌಂಟಿಂಗ್ ಆ್ಯಂಡ್ ಆಲ್. ಸೊ ವೈ ವಿ ಆರ್ ಪ್ರಿಪೇರಿಂಗ್ ದ ಅಕೌಂಟಿಂಗ್, ಸೊ ಟು ಎಂಟರ್ ದ ಸೆಲ್ಲಿಂಗ್ ಆಕ್ಟಿವಿಟೀಸ್ ಆ್ಯಂಡ್ ಆಲ್, ಟು ಎಂಟರ್ ದಟ್ ಇನ್ಕಮ್ಸ್, ಔಟ್ಕಮ್ಸ್ ಆಫ್ ದ ಬಿಸ್ನೆಸ್, ಎಲ್ಲದನ್ನು ಕೂಡ ಏನು ಮಾಡ್ತೀವಿ, ಎಂಟರ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಬಿಸ್ನೆಸ್ ಎಕನಾಮಿಕ್ ಕಾಲ್ಡ್ ಆಸ್ ಇಂಟರ್ಡಿಸಿಪ್ಲಿನರಿ ಸಬ್ಜೆಕ್ಟ್ ಅಂತ. ಸೊ ಐ ಹೋಪ್ ನಾನು ಏನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ಯಾವ ಥರ ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿ, ಸೊ ನಾನು ಯಾವ ಥರ ವರ್ಕ್ ಮಾಡ್ತಾ ಇದ್ದೀನಿ ಅದೇ ಥರನೇ ನಿಮಗೂ ಎಲ್ಲರೂ ಕೂಡ ನನ್ನ ಕ್ಲಾಸಸ್ ಹೆಲ್ಪ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಫಾರ್ ಮೋರ್ ವೀಡಿಯೋಸ್ ಆರ್ ಮೋರ್ ಕ್ಲಾಸಸ್ ಅಂತ ಹೇಳ್ತಾ, ಸೊ ನಾನು ಕ್ಲಾಸ್ ಮಾಡ್ತಾ ಇರೋದು ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ವೋ, ಬೇರೆ ಯಾವ ಟಾಪಿಕ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್.